गुलबर्गा डिस्ट्रिक्ट से एक बड़ी खबर आ रही है। गुलबर्गा डिस्ट्रिक्ट में 4 पुलिस स्टेशनों के लिमिट में जो चोरी के मामले दर्ज किए गए थे, पुलिस टीम की कड़ी मेहनत के साथ आज चोरों को पुलिस टीम की तरफ से गिरफ्तार किया गया है, जिसमें 4 पुलिस स्टेशनों के लिमिट में यड्रामी, जवर्गी, मारबोड़ और चितापुर जैसे पुलिस स्टेशनों के लिमिट में जो चोरियों के मामले दर्ज हुए थे, पुलिस टीम की तरफ से उन चोरों को गिरफ्तार कर सलाखों के पीछे भेजा गया है। यड्रामी के अंदर एक किसान के घर से सोना चोरी हुआ था। पुलिस टीम की तरफ से उस चोर को गिरफ्तार कर सोने को बरामद किया गया है। जवर्गी के अंदर एक एटीएम से पैसा जो निकालकर एक शख्स जा रहा था, वो पैसे लूटने वालों को भी पुलिस टीम की तरफ से गिरफ्तार किया गया और वो पैसों को भी बरामद किया गया है। चितापुर के अंदर एक चोर को गिरफ्तार किया गया है। इसके पास से तकरीबन 11 गाड़ियों को जब्त किया गया और मारबोड़ के अंदर 3 लोगों को गिरफ्तार किया गया, जो गाय चोरी करने के मामले में इनको गिरफ्तार किया गया और उनके पास से 1,90,000 और एक टमटम को जब्त किया गया है। तकरीबन बताया जा रहा है कि 10 लाख के ऊपर ये कीमत जो चोरों को गिरफ्तार कर इनके पास से जब्त की गई है। पुलिस टीम की तरफ से अभी भी जो है वहां पर प्रेस मीट चल रही है। आइए देखते हैं न्यूज टाइम कर्नाटका गुलबर्गा 24/7 की एक रिपोर्ट। हल्लू ರೀ ನಾ ಹಿಡ್ತೀನಿ ತೋರಿ. ಹಾಂ ಎಸ್ ಸರ್. ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ್ ತಂದೆ ಸೈಬಣ್ಣ ಕೂಡಿ ಅಂತ 60 ವರ್ಷ ಕೂಡಿ ಗ್ರಾಮದವರು ಇವರು ಫರ್ದಾಬಾದ್ ಗ್ರಾಮಕ್ಕೆ ಹೋಗಿ ಫರ್ದಾಬಾದಲ್ಲಿರುವಂತಹ ಬ್ಯಾಂಕ್ ಆಫ್ ಬರೋಡಾದಿಂದ ದನಗಳ ಖರೀದಿ ಮಾಡಲಿಕ್ಕಂತೂ 1 ಲಕ್ಷ ಹಣವನ್ನು ಡ್ರಾ ಮಾಡಿಕೊಂಡು ವಾಪಸ್ ತಮ್ಮ ಊರಿಗೆ ಬರ್ತಿರುವಾಗ ಕೋನಹಿಪ್ಪರ್ಗ ಬ್ರಿಡ್ಜ್ ಕಡೆ ಯಾರೋ 3 ಜನ ಅಪರಿಚಿತರು ಅಡ್ಡಗಟ್ಟಿ ಎದುರಿಸಿ ಅವರ ಕಡೆಯಿಂದ ಇರುವಂಥ 1 ಲಕ್ಷ ಹಣವನ್ನು ಸುಲಿಗೆ ಮಾಡಿಕೊಂಡು ಹೋಗಿರುವುದಾಗಿ ಒಂದು ದೂರು ನೀಡಿರ್ತಾರೆ. ಆ ದೂರಿನ ಆಧಾರದ ಮೇರೆಗೆ ಜೀವರ್ಗಿ ಪೊಲೀಸ್ ಠಾಣೆಯಲ್ಲಿ 100/2025 ಒಂದು ರಾಬರಿ ಕೇಸ್ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಯಿತು. ಈ ಪತ್ತೆ ಹಚ್ಚುವ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಊರಲ್ಲಿ ಶ್ರೀ ಲೋಕೇಶ್ವರಪ್ಪ ಮತ್ತು ಸಿಪಿಐ ಜೀವರ್ಗಿ ರಾಜೇಶ್ ಸಾಹೇಬ್ ನಡಾ, ಸಿಪಿಐ ಜೀವರ್ಗಿ ಮತ್ತು PSI ಗಜಾನಂದ್ ಮತ್ತು PSI ಕಲಾವತಿ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಶ್ರೀಮಂತ್, ಸಿದ್ದರಾಮ್, ಶಿವಲಿಂಗಪ್ಪ, ಪೈಗಂಬರ್, ಸಚಿನ್, ಬಲರಾಮ್, NC ಇವರೆಲ್ಲ ಸೇರಿ ಒಂದು ತಂಡವನ್ನು ರಚಿಸಲಾಗಿತ್ತು. ಈ ತಂಡ ಯಾರು ಈ ಸುಲಿಗೆ ಮಾಡಿದ್ದಾರೆ ಅನ್ನೋ ಪತ್ತೆ ಕಾರ್ಯಾಚರಣೆಯಲ್ಲಿ ಟೋಟಲ್ 4 ಜನ ಆರೋಪಿತರನ್ನು ವಶಪಡಿಸಿಕೊಂಡು ವಿಚಾರಣೆ ನಡೆಸಿ ಅವರ ಕಡೆಯಿಂದ 30,000 ನಗದವನ್ನು ಮತ್ತು ಒಂದು ಮೋಟಾರ್ ಸೈಕಲ್, ಒಂದು ಮೊಬೈಲ್ ಫೋನ್ಗಳನ್ನು ಜಪ್ತಿಪಡಿಸಿಕೊಂಡು ಸೀಸ್ ಮಾಡಲಾಗಿದೆ. ಇದು ಹೇಗೆ ನಡೀತು ಅನ್ನೋದು ನಾವು ಒಂದು ಡೀಟೇಲ್ ಆಗಿ ನೋಡಿದರೆ, ಯಾರು ಮಲ್ಲಿಕಾರ್ಜುನ್ ಯಾರಿದ್ದಾರೆ ಓನರ್, ಅವರು ದನಗಳನ್ನು ಖರೀದಿ ಮಾಡಲಿಕ್ಕೆ ಹಣವನ್ನು ಡ್ರಾ ಮಾಡಲಿಕ್ಕೆ ಹೋಗಬೇಕು ಅಂದಾಗ ಅವರ ಜಮೀನಲ್ಲೇ ಕೆಲಸ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಮಗನನ್ನು ಕರ್ಕೊಂಡು ಹೋಗಿರ್ತಾರೆ ಜೊತೆ ಸಪೋರ್ಟ್ಗಾಗಿ. ಅವರು ಡ್ರಾ ಮಾಡಿದ ಮೇಲೆ ಆ 1 ಲಕ್ಷ ನೋಡಿದ ತಕ್ಷಣ ಆ ಹುಡುಗನಿಗೆ ಒಂದು ಆಶೆ ಹುಟ್ಟುತ್ತೆ, ಈ 1 ಲಕ್ಷ ನಮ್ಗೆ ಯಾಕೆ ಹೋಗಬಾರ್ದು ಅನ್ನೋದು ಒಂದು ಅವರಿಗೆ ಆಶೆ ಹುಟ್ಟಿದ ಮೇಲೆ ತದನಂತರ ಅವರ ಸ್ನೇಹಿತರಾಗಿರುವಂತಹ ಕೂಡಿ ಗ್ರಾಮದ ಅವರೇ ಆಗಿರುವಂತಹ ಸಂಜೀವ್ ಕುಮಾರ್ ಮತ್ತು ಮಹೇಶ್ ಅನ್ನೋವರಿಗೆ ಅವರು ಮಾಹಿತಿ ನೀಡಿರ್ತಾರೆ. ಈ ತರಹ ನಾವು ಮಲ್ಲಿಕಾರ್ಜುನಿಗೆ ಬಂದಿದ್ದೇನೆ, ಇವರು 1 ಲಕ್ಷ ಹಣವನ್ನು ಬ್ಯಾಂಕ್ ಆಫ್ ಬರೋಡಾದಿಂದ ಡ್ರಾ ಮಾಡಿಕೊಂಡು ವಾಪಸ್ ಕೂಡಿ ಗ್ರಾಮಕ್ಕೆ ಬರ್ತಿದ್ದಾರೋ, ಅವರು ಏಜ್ನಿದ್ದಾರೋ ನಾವೆಲ್ಲ ಅಡ್ಡಗಟ್ಟು ಅವ್ರ ಕಡೆಯಿಂದ 1 ಲಕ್ಷ ಹಣವನ್ನು ತಗೋಬಹುದು, ಅದೆಲ್ಲ ತಗೊಂಡಿದ್ವಿ ನಾವೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ. ತದನಂತರ ಸಂಜೀವ್ ಕುಮಾರ್, ಮಹೇಶ್ ಅನ್ನೋರು ನಾವು ಹೋಗಿದ್ರೆ ಗೊತ್ತಾಗುತ್ತೆ ಅಂತ ಅವರದೇ ಸ್ನೇಹಿತರಾಗಿರುವಂತಹ 3 ಜನ, ಸಂತೋಷ್ ಜಾನ್ವಾರ್ ಗ್ರಾಮದವರಿದ್ದಾರೆ, ಭವಾನಿ ಕುಮಾರ್ ಕಲಬುರಗಿದವರಿದ್ದಾರೆ, ರಿಯಾಜ್ ಅನ್ನೋರು ಹಸಲ್ಗುಂದಿಗಿದವರಿದ್ದಾರೆ. ಈ 3 ಜನ ಅವರ ಸ್ಪ್ಲೆಂಡರ್ ಪ್ಲಸ್ ಮೋಟರ್ ಸೈಕಲ್ ಮೇಲೆ ಅವರು ಕೋನಹಿಪ್ಪರ್ಗ ಬ್ರಿಡ್ಜ್ ಕಡೆ ಹೋಗ್ಬಿಟ್ಟು ಅವ್ರು ಬರುವುದನ್ನು ನೋಡಿ ಅವ್ರ ಮೋಟರ್ ಸೈಕಲ್ ನಿಲ್ಲಿಸಿ ಅವ್ರು ಎದುರಿಸಿ ಅವ್ರ ಹಣವನ್ನು ಡ್ರಾ ಮಾಡ್ಕೊಂಡು ಅಲ್ಲಿಂದ ಪರಾರಿ ಆಗಿರ್ತಾರೆ. 24 ಗಂಟೆ ಒಳಗಡೆ ನಮ್ಮ ಜೀವರ್ಗಿ ಪೊಲೀಸ್ ಠಾಣೆ ಅವರು ಯಾರು ಸುಲಿಗೆ ಮಾಡಿದ್ದಾರೆ ಅವರೆಲ್ಲರನ್ನು ಸೆಕ್ಯೂರ್ ಮಾಡಿಕೊಂಡಿದ್ದಾರೆ. ಮಾಹಿತಿ ಹೇಗೆ ಬರುತ್ತೆ ಅಂದರೆ, ನಮ್ಗೆ ಫಸ್ಟ್ ಅವ್ರ ಜೊತೆ ಹೋಗಿರುವಂಥ ಹುಡುಗನಿಗೆ ನಮ್ಮ ಮೇಲೆ ಸ್ವಲ್ಪ ನಾವು ವಿಚಾರಣೆ ಮಾಡಿ ನೋಡೋಣ ಅಂತ ಸಂಶಯ ಬಂದಿದೆ. ಆ ಹುಡುಗನ ವಿಚಾರಣೆ ಮಾಡಿದ ಮೇಲೆ
ಅವ್ರು ಒಪ್ಕೊಂಡಿರ್ತಾರೆ, ಈ ಥರ ನಾನು ಇಂಥವ್ರು ಹೇಳಿದ್ದೀನಿ ಅಂತ. ತಕ್ಷಣ ಇಬ್ಬರನ್ನು ಹಿಡ್ಕೊಂಡು ಅರೆಸ್ಟ್ ಮಾಡಿದ ಮೇಲೆ ಅವ್ರು ಹೇಳ್ತಾರೆ, ಹೌದು ನಾವು ಈ 3 ಜನಕ್ಕೆ ಹೇಳಿ ಸುಲಿಗೆ ಮಾಡಿಸಿದ್ವಿ ಅಂತ ಒಪ್ಕೊಂಡಿದ ಮೇಲೆ ಆ 3 ಜನನ ಅರೆಸ್ಟ್ ಮಾಡಕ್ಕೆ ಹೋದಾಗ ಅವರಲ್ಲಿ ಇಬ್ಬರು ನಮಗೆ ಸಿಕ್ಕಿರ್ತಾರೆ. ಅವರಿಬ್ಬರು ನಾವು ಅರೆಸ್ಟ್ ಮಾಡಲಾಗಿದೆ. ಅವ್ರಿಗೆ 30,000 ನಾವು ರಿಕವರಿ ಮಾಡಲಾಗಿದೆ. ಟೋಟಲ್ 6 ಜನ ಆರೋಪಿ ಆಗಿದ್ದಾರೆ. ಇದರಲ್ಲಿ 4 ಜನ ಅರೆಸ್ಟ್ ಮಾಡಿದ್ರು, ಅವ್ರಿಗೆ 30,000 ರಿಕವರಿ ಮಾಡಿದ್ವಿ. ಇನ್ನೊಬ್ಬರು ಮೇನ್ ಆರೋಪಿ ರಿಯಾಜ್ ಸಿಗಬೇಕಾಗುತ್ತೆ, ಅವ್ರ ಕಡೆ ಇನ್ನು 70,000 ರಿಕವರಿ ಮಾಡೋದು ಬಾಕಿ ಇರುತ್ತದೆ. ಇವರಲ್ಲಿ ಮಾಹಿತಿ ಕೊಟ್ಟವ್ರಿಗೆ 5,000, ಆಮೇಲೆ ಪ್ಲಾನ್ ಮಾಡಿರುವಂಥ ಸಂಜೀವ್ ಕುಮಾರ್ ಮಹೇಶ್ ಅವರು 10,000, ಉಳಿದ 3 ಜನಕ್ಕೆ 25,000, 25,000 ಲೆಕ್ಕದಲ್ಲಿ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಸೊ ಕೇವಲ 24 ಗಂಟೆ ಒಳಗಡೆ ಆರೋಪಿತರನ್ನು ಮತ್ತು ಅದು ರಾಬರಿ ಕೇಸ್ ಡಿಟೆಕ್ಟ್ ಮಾಡಿದ್ದಕ್ಕೆ ನಾನು ರೂರಲ್ ಸಬ್ ಡಿವಿಷನ್ ಮತ್ತು ಜೀವರ್ಗಿ ಸರ್ಕಿಲ್ ಮತ್ತು ಜೀವರ್ಗಿ ಪೊಲೀಸ್ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಯಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಶ್ರೀ ರಾಮಣ್ಣ ತಂದೆ ಯಲ್ಲಪ್ಪ ಕಟ್ಟಿಮನಿ ಅಂತ 56 ವರ್ಷ ಇವರು ಯಡ್ರಾಮಿ ಪೊಲೀಸ್ ಠಾಣೆಗೆ ಬಂದು ಅವರ ಮನೆಯಲ್ಲಿರುವಂಥ 20 ಗ್ರಾಮ್ ಗೋಲ್ಡ್ ಮತ್ತು 10,000 ಹಣವನ್ನು ಯಾರೋ ಕೀಲಿ ಮುರಿದು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಪ್ರಕರಣ ದಾಖಲಾಗಿರುತ್ತದೆ. ಇದರಲ್ಲಿ ಡಿವೈಎಸ್ಪಿ ರೂರಲ್ ಅವರು ಸೂಪರ್ವಿಷನ್ದಲ್ಲಿ CPI ನಡಾಫ್ ಮತ್ತು PSI ಉದ್ದಾರೆಡ್ಡಿ ಯಡ್ರಾಮಿ ಪೊಲೀಸ್ ಠಾಣೆ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಚಂದ್ರಕಾಂತ್ PSI, ಸುರೇಶ್ ಕುಮಾರ್ PSI, ದೊಡ್ಡಬಸಪ್ಪ, ಸಿದ್ದಲಿಂಗ, ಸಿದ್ದರಾಮ್, ಬಾದಶ್ಯ ಸಾಬ್ ಇವರು ಒಂದು ತಂಡವಾಗಿ ರಚಿಸಲಾಗಿತ್ತು. ಇವರು ಅದೇ ಊರಲ್ಲಿ ಗಂಗಾಧರನವರು ಸಂಶಯಾಸ್ಪದವಾಗಿ ಓಡಾಡ್ತಿದ್ದಾಗ ಆ ಸಸ್ಪಿಷನ್ ಮೇಲೆ ಅವ್ರನ್ನ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ ಮೇಲೆ ಅವರು ಈ ಕಳ್ಳತನ ಮಾಡಿರೋದು ಒಪ್ಕೊಂಡಿರ್ತಾರೆ. ತದನಂತರ ಅವ್ರ ಕಡೆ ಇಂಟ್ಯಾಕ್ಟ್ ಆಗಿ 20 ಗ್ರಾಮ್ ಗೋಲ್ಡ್ ರಿಕವರಿ ಮಾಡಲಾಗಿದೆ. ಈ 10,000ರಿಂದ 5,000 ಆಲ್ರೆಡಿ ಖರ್ಚು ಮಾಡಲಾಗಿದೆ ಮತ್ತು 5,000 ಹಣವನ್ನು ರಿಕವರಿ ಮಾಡಲಾಗಿದೆ. ಈ ಆರೋಪಿ ಮೇಲೆ ಈ ಹಿಂದೆ ಯಾವುದು ಕೇಸಸ್ ದಾಖಲಾಗಿರುವುದಿಲ್ಲ. ಕೇವಲ ಅವರು ಸಸ್ಪಿಷನ್ ಓಡಾಡಿ ವಾಚ್ ಮಾಡಿ ಅವರ ಹಿಡಿದ ಮೇಲೆ ಈ ಕೇಸು ಪತ್ತೆಯಾಗಿದೆ. ಈ ಪತ್ತೆ ಕಾರ್ಯ ಮಾಡುವುದರಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ನಾವು ಸೇವೆಯನ್ನು ಪ್ರಶಂಸಲಾಗಿದೆ. ಒಟ್ಟಾರೆ ಏನಂದರೆ ಟೋಟಲ್ 4 ಕೇಸಸ್ ನಮ್ಮ ಜಿಲ್ಲೆಯಿಂದ ಡಿಟೆಕ್ಟ್ ಆಗಿದೆ. ಅದು ಒಳ್ಳೆ ರೀತಿಯಿಂದ ಎಲ್ಲ ಕೇಸಸ್ ನಾವು ಡಿಟೆಕ್ಟ್ ಮಾಡ್ತಾ ಇದ್ದೀವಿ. ವ್ಯಾಪ್ತಿಯಲ್ಲಿ ಜಾನುವಾರುಗಳು ಕಳ್ಳತನ ಪ್ರಕರಣಗಳು 3 ಕಳ್ಳತನ ಪ್ರಕರಣಗಳು ದಾಖಲಾಗಿರುತ್ತದೆ. ಒಂದು ಶ್ರೀ ಬಸವರಾಜ್ ತಂದೆ ಮಲ್ಕಾಜಪ್ಪ ಕಂಟಿ ಅಂತ ಕೋರವಾರ ಗ್ರಾಮದವರು. ಅವರು ಫೆಬ್ರವರಿ 22ರಲ್ಲಿ ಅವರು 4 ಜಾನುವಾರುಗಳನ್ನು ಯಾರೋ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋ ದೂರದ ಮೇಲೆ 12/2025ನಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ತದನಂತರ ಶ್ರೀ ಮಲ್ಲೇಶ್ ತಂದೆ ಶಾಂತಪ್ಪ ಕುರಿ ಮುಕ್ತಾ ಗ್ರಾಮದವರು 11ನೇ ಒಂದು ಜಾನುವಾರು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂದ ಮೇಲೆ 35/2025 ಪ್ರಕರಣ ದಾಖಲಾಗಿರುತ್ತದೆ. ತದನಂತರ ಶ್ರೀ ಮೊಹಮ್ಮದ್ ಹುಸೇನ್ ಶೇಖ್ ದಂಡೋತಿ ಇವರು ಅವರದು 2 ಜಾನುವಾರುಗಳನ್ನು ಕಳ್ಳತನ ಮಾಡ್ಕೊಂಡು ಹೋಗಿದ್ದರು ಅಂತ ದೂರದ ಮೇಲೆ 36/2025 ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಒಟ್ಟಾರೆ 3 ಜಾನುವಾರುಗಳ ಕಳ್ಳತನ ಪ್ರಕರಣಗಳು ಮಾಡ್ಗೋಲ್ಡ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ. ಇದು ಆರೋಪಿಗಳು ಪತ್ತೆ ಹೆಚ್ಚು ಕಾರ್ಯಕ್ರಮದಲ್ಲಿ ಶ್ರೀ ಶಂಕರಗೌಡ ಪಾಟೀಲ್ ಡಿವೈಎಸ್ಪಿ ಶಾಬಾದ್ ಅವರ ನೇತೃತ್ವದಲ್ಲಿ CPI ಜಗದೇವಪ್ಪ ಪಾಲ, PSI ಶೀಲಾದೇವಿ ಮತ್ತು ಮಾಡ್ಗೋಲ್ಡ್ ಪೊಲೀಸ್ ಠಾಣೆ ಸಿಬ್ಬಂದಿ ಆಗಿರುವಂಥ ಕಮಲಾಕರ್, ಮಾಲಗೊಂಡ, ಅರುಣ್, ಕೃಷ್ಣ, ವೀರಶೆಟ್ಟಿ, ಸಂತೋಷ್, ಸಂಗಣ್ಣ, ಪ್ರಶಾಂತ್ ಕುಮಾರ್, ಸಾಗರ್, ಕೊಟ್ರೇಶ್ ಇವರೆಲ್ಲ ಇವರ ಜೊತೆ ಒಂದು ತಂಡವನ್ನು ರಚಿಸಲಾಗಿತ್ತು. ಈ ತಂಡ ಈ ಜಾನುವಾರುಗಳನ್ನು ಕಳ್ಳತನ ಮಾಡಿಕೊಂಡಿರುವಂತಹ 3 ಜನ ಅಖ್ಲಾಕ್ ತಂದೆ ಮೊಹಮ್ಮದ್ ರಫೀಕ್ 20 ವರ್ಷ ಚಾಲಕ, ಮೊಹಮ್ಮದ್ ಮುಸ್ತಾಕ್ 30 ವರ್ಷ ಆಟೋ ಚಾಲಕ, ಶಕೀಲ್ ಅಹ್ಮದ್ 22 ವರ್ಷ ಆಟೋ ಚಾಲಕ ಎಲ್ಲರೂ ಶಾಬಾದ್ ಅವರಾಗಿರುತ್ತಾರೆ. ಗೊಳಿಸಿ ವಿಚಾರಣೆ ಮಾಡಿದಾಗ ಅವರು ಈ 3 ಪ್ರಕರಣಗಳಲ್ಲಿ ಜಾನುವಾರುಗಳನ್ನು ಕಳ್ಳತನ ಮಾಡಿಕೊಂಡಿರುವ ಬಗ್ಗೆ ಒಪ್ಪಿಕೊಂಡಿರ್ತಾರೆ. ಮತ್ತು ಇವರ ಕಡೆಯಿಂದ ನಾವು ಒಂದು ಟಮ್ ಆಟೋ, ಪ್ಯಾಸೆಂಜರ್ ಆಟೋ ಕಳ್ಳತನ ಮಾಡಲಿಕ್ಕೆ ಉಪಯೋಗಿಸಿರುವಂತಹ ಹಗ್ಗ ಮತ್ತು ಈ ಜಾನುವಾರುಗಳನ್ನು ಸಂತೆಯಲ್ಲಿ ಮಾರಾಟ ಮಾಡಿದ ಮೇಲೆ ಬಂದಿರುವಂತಹ ಹಣ 1,90,000 ರೂಪಾಯಿಗಳನ್ನು ಜಪ್ತಿ ಪಡಿಸಲಾಗಿದೆ. ಟೋಟಲ್ ಜಪ್ತಿ ಪಡಿಸಿಕೊಂಡಿರುವಂತಹ ಎಲ್ಲ ಮೊತ್ತ ನೋಡಿದ್ರೆ 4.9 lakh rupees ವರ್ತ್ ಪ್ರಾಪರ್ಟಿ ಸೀಸ್ ಮಾಡಲಾಗಿದೆ. ಇವರು ಯಾವ ತರಹ ಕಳ್ಳತನ ಮಾಡ್ತಾರೆ ಅಂತ ನಾವು ನೋಡಿದರೆ
ಇವರು ಬೆಳಗಿನ ಜಾವ ಪ್ಯಾಸೆಂಜರ್ ಆಟೋದಲ್ಲಿ ರೆಕ್ಕಿ ಮಾಡ್ತಾ ಬರ್ತಾರೆ. ಯಾರು ಕೆಲವೊಂದು ಮನೆಗಳಲ್ಲಿ ಜಾನುವಾರುಗಳಿರುತ್ತೋ ಅವರು ಫ್ರೀಯಾಗಿ ಬಿಡ್ತಾರೆ ಬೇಸಿಗೆ ಕಾಲದಲ್ಲಿ. ಅವರೆಲ್ಲ ಆ ಜಾನುವಾರುಗಳೆಲ್ಲ ಸುತ್ತಾಡಿ ಮತ್ತೆ ನೈಟ್ ವಾಪಸ್ ಮನೆಗೆ ಹೋಗುತ್ತೆ. ಅಂಥ ಜಾನುವಾರುಗಳನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಯಾರು ಇಲ್ಲಾದಂಥ ಪ್ರದೇಶದಲ್ಲಿ ಜಾನುವಾರುಗಳನ್ನು ಕಂಡು ಬಂದರೆ ಅದರಲ್ಲಿ ಒಳ್ಳೆ ಇರುವಂತಹ ಜಾನುವಾರುಗಳನ್ನು ಅಲ್ಲೇ ಹಗ್ಗದಿಂದ ಕಟ್ಟಿ ಅಲ್ಲೇ ಇಡ್ತಾರೆ. ಅವರು ಮತ್ತೆ ನೈಟು ಟಮ್ ಆಟೋದಲ್ಲಿ ಬಂದು ಆ ಕಟ್ಟಿರುವಂತಹ ಜಾಗಕ್ಕೆ ಬಂದು ಆ ಜಾನುವಾರುಗಳನ್ನೇ ಕಳ್ಳತನ ಮಾಡಿಕೊಂಡು ಟಮ್ ಆಟೋ ಹಾಕ್ಕೊಂಡು ಹೋಗ್ತಾರೆ. ಈ ಕಳ್ಳತನ ಮಾಡಿದ ಮೇಲೆ ಇವರು ಮುದ್ದೇಬಿಹಾರ್, ಕಲ್ಲಿಕೋಟ ಇಂಥ ಎಲ್ಲ ಸಂತೆಗಳಲ್ಲಿ ಮಾರಾಟ ಮಾಡಿದ್ದಾರೆ. ಈ ಮಾರಾಟ ಮಾಡಿ ಬಂದಿರೋ ಹಣವನ್ನು ಇವರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡಿದ್ದಾರೆ. ಟೋಟಲ್ ಇದರಲ್ಲಿ 3 ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೇವೆ. ಇದರಲ್ಲಿ ಅಖ್ಲಾಕ್ ಅನ್ನೋರ ಮೇಲೆ ಈ ಹಿಂದೆ ಒಂದು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಇಲ್ಲಿ ಉಳಿದ ಇಬ್ಬರ ಮೇಲೆ ಇದುವರೆಗೂ ನಮ್ಗೆ ಯಾವುದೂ ಕೇಸ್ ಕಂಡು ಬಂದಿರೋದಿಲ್ಲ ಮತ್ತು ನಾವು ಚೆಕ್ ಮಾಡ್ತಾ ಇದ್ದೀವಿ. ಬಟ್ ಈ ಟೀಮ್ ಏನಿದೆಯೋ ಅದು ಯೂನಿವರ್ಸಿಟಿಯಲ್ಲಿ ಈ ಹಿಂದೆ 2 ಕಡೆಯೂ ಕಳ್ಳತನ ಮಾಡಿದ್ದು ಒಪ್ಕೊಂಡಿದ್ದು ಇರುತ್ತದೆ. ಸೊ ಈ ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ದಕ್ಕೆ ನಾನು ಶಾಬಾಸ್ ಸಬ್ ಡಿವಿಷನ್ ಮತ್ತು ಕಾಲಗಿ ಸರ್ಕಿಲ್, ಮಾರ್ಗೋಲ್ ಪೊಲೀಸ್ ಠಾಣೆ ಅವರ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ತದನಂತರ ನಾವು ಮತ್ತು ಸಾರ್ವಜನಿಕರಿಗೆ ಏನು ಮನವಿ ಮಾಡಿಕೊಳ್ತೀವಿ ಅಂದರೆ, ಎಲ್ಲೇ ಜಾನುವಾರುಗಳಾಗಲಿ, ದನಗಳಾಗಲಿ, ಊರಿಗಳಾಗಲಿ ಕಳ್ಳತನ ಮಾಡಿದ ಮೇಲೆ ತಕ್ಷಣ ನಮ್ಮ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಅನ್ನೋದು ನಾನು ತಮ್ಮ ಮುಖಾಂತರ ಮನವಿ ಮಾಡಿಕೊಂಡಿದ್ದೀನಿ. ಎರಡನೇದು, ಠಾಣೆಯಲ್ಲಿ ಶ್ರೀ ಮಲ್ಲಪ್ಪ ತಂದೆ ಈಶ್ವರಪ್ಪ ಡಬ್ಬಿಗೇರ ಅಂತ ಅನ್ನಿಗೇರ ಗ್ರಾಮದವರು ಮೋಟಾರ್ ಸೈಕಲ್ ಕಳ್ಳತನ ಆಗಿದೆ ಅಂತ ಏಪ್ರಿಲ್ 1ಗೆ ಚಿತ್ತಾಪುರ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿರ್ತಾರೆ. ಅದರ 33/2025 ಮೋಟಾರ್ ಸೈಕಲ್ ಕಳ್ಳತನ ದಾಖಲಿಸಿಕೊಂಡಿದ್ದೇವೆ. ಈ ಮೋಟಾರ್ ಸೈಕಲ್ ಥೆಫ್ಟ್ ಯಾರು ಮಾಡ್ತಾ ಇದ್ದಾರೆ ಅಂತ ಪತ್ತೆ ಹಚ್ಚಲಿಕ್ಕೆ ನಾವು ಡಿವೈಎಸ್ಪಿ ಶಾಬಾದ್ ಅವರ ನೇತೃತ್ವದಲ್ಲಿ ಸಿಪಿಐ ಚಿತ್ತಾಪುರ ಚಂದ್ರಶೇಖರ್ ತಿಗಡಿ ಮತ್ತು PSI ಶ್ರೀಶೈಲ್ ಅಂಬಟಿ ಮತ್ತು PSI ಚಂದ್ರಮಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಬಸವರಾಜ್, ದತ್ತಾತ್ರೇಯ, ರವಿಕುಮಾರ್ ಇವರನ್ನು ಸೇರಿ ಒಂದು ತಂಡವನ್ನು ರಚಿಸಲಾಗಿತ್ತು. ಈ ತಂಡ ಎಲ್ಲ ಕಡೆ ಚೆಕ್ ಮಾಡಿ ಒಂದು ಸಂಶಯಿತವಾಗಿ ಓಡಾಡ್ತಾ ಇರುವಂತಹ ಒಬ್ಬ ಆರೋಪಿ ನಿಂಗಪ್ಪ ತಂದೆ ಚೌಡಪ್ಪ ಬಡಿಗೇರ್ ಅಂತ 32 ವರ್ಷ ದಂಡುಗುಂಡಿಯವರನ್ನೆಲ್ಲ ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಮೋಟಾರ್ ಸೈಕಲ್ ಕಳ್ಳತನ ಮಾಡಿದ ಬಗ್ಗೆ ಒಪ್ಪಿಕೊಂಡಿರ್ತಾರೆ. ತದನಂತರ ಅವರು ಇದೊಂದೇ ಮೋಟಾರ್ ಸೈಕಲ್ ಕಳ್ಳತನ ಅಲ್ಲ, ಯಾದಗಿರಿ ಬಸ್ ನಿಲ್ದಾಣದ ಮತ್ತು ಗಂಜಿ ಹತ್ತಿರನೂ ಈ ಹಿಂದೆ 10 ಮೋಟಾರ್ ಸೈಕಲನ್ನು ಕಳ್ಳತನ ಮಾಡಿದ ಬಗ್ಗೆ ಒಪ್ಪಿಕೊಂಡಿದ್ದು ಇರುತ್ತದೆ. ಸೊ ಟೋಟಲ್ ಇವರು ಇದುವರೆಗೂ ಚಿತ್ತಾಪುರ ಮೋಟಾರ್ ಸೈಕಲ್ ಕಳ್ಳತನ ಸೇರಿ ಟೋಟಲ್ 11 ಮೋಟಾರ್ ಸೈಕಲ್ಗಳನ್ನು ಥೆಫ್ಟ್ ಮಾಡಿರ್ತಾರೆ. ಇವ್ರ MO ಏನಂದರೆ ಬಸ್ ಸ್ಟ್ಯಾಂಡ್ ಕಡೆ ಪಾರ್ಕ್ ಮಾಡಿ ಹೋಗಿರ್ತಾರೆ, ಅಂಥ ಕೀಲಿಯನ್ನು ಮುರಿದು ಕಳ್ಳತನ ಮಾಡ್ಕೊಂಡು ಹೋಗೋದು, ತದನಂತರ ನಂಬರ್ ಪ್ಲೇಟ್ ಚೇಂಜ್ ಮಾಡೋದು, ಇಂಜಿನ್ ನಂಬರ್, ಚೇಸಿಸ್ ನಂಬರ್ ಚೇಂಜ್ ಮಾಡೋದು, ಅದು ಹಳ್ಳಿಗಳಲ್ಲಿ ಬೇರೆಯವ್ರಿಗೆ ಮಾರಾಟ ಮಾಡೋದು ಇವರದ್ದು MO ಇದೆ. ನಾವು ಇವ್ರ ಮೇಲೆ ಸಸ್ಪೆಕ್ಟ್ ಹೇಗೆ ಬಂದಿದೆ ಅಂದರೆ, ಇವರು ಪದೇ ವೆಹಿಕಲ್ ಚೇಂಜ್ ಮಾಡಿ ನಡೆಸ್ತಾ ಇರೋದು ಪೊಲೀಸವ್ರ ಗಮನಕ್ಕೆ ಬಂದಿದ ಮೇಲೆ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿದಾಗ ನಮ್ಗೆ ಈ ಥರ ಕಳ್ಳತನ ಮಾಡಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಇಷ್ಟಿದೆ. ನಾವು ಟೋಟಲ್ 11 ಮೋಟಾರ್ ಸೈಕಲ್ಸ್ ವರ್ತ್ 3,05,000 ರೂಪೀಸ್ ಪ್ರಾಪರ್ಟಿಯನ್ನು ಜಪ್ತಿ ಮಾಡಲಾಗಿದೆ. ಮತ್ತು ಈ ಪತ್ತೆ ಮಾಡುವಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಅವರು ಎಸ್ಪೆಷಲಿ ಡಿವೈಎಸ್ಪಿ ಶಾಬಾದ್ ಮತ್ತು CPI ಚಿತ್ತಾಪುರ ಮತ್ತು ಅವರು ಸಿಬ್ಬಂದಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಮತ್ತು ಇದನ್ನು ಸಿಮಿಲರ್ ಆಗಿ ನಾನು ನಮ್ಮ ಮುಖಾಂತರ ಏನಂತ ಮನವಿ ಮಾಡಿದ್ದೇನೆ ಅಂದರೆ, ಚೆಕ್ ಮಾಡೋದು, ಅವರ ಕಡೆ ಇಂಜಿನ್ ನಂಬರ್, ಚೇಸಿಸ್ ನಂಬರ್, RC ಎಲ್ಲ ಕರೆಕ್ಟಾಗಿ ಇರುವುದು ಬಗ್ಗೆ ಅವರು ಅಸರ್ಟೈನ್ ಮಾಡಿದ ಮೇಲೆ, ಖಚಿತಪಡಿಸ್ಕೊಂಡಿದ ಮೇಲೆ ಅವರು ಪರ್ಚೇಸ್ ಮಾಡಬೇಕು ಅಂತ ನಾನು ಪರ್ಚೇಸ್ದಾರರಿಗೆ ಮನವಿ ಮಾಡಿದ್ದೇನೆ. ಆ ಥರ ಡಾಕ್ಯುಮೆಂಟ್ಸ್ ಇಲ್ಲ, ಏನೂ ಇಲ್ಲ, ಇಂಜಿನ್ ನಂಬರ್ ಚೇಂಜ್ ಮಾಡೋದು, ಚೇಸಿಸ್ ನಂಬರ್ ಚೇಂಜ್ ಮಾಡೋದು ತಮ್ಮ ಗಮನಕ್ಕೆ ಬಂದಿದ್ದರೆ ತಕ್ಷಣ ತಾವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಬೇಕು ಅಂತ ಮನವಿ ಮಾಡಿದ್ದೇನೆ. ಓಕೆ.